ಒಂದು ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ. ಇವಾಗ ಏನಂದ್ರೆ ಫ್ಯಾಮಿಲಿ ಆಸ್ 1 ಯೂನಿಟ್ 1 ಸಬ್ಸಿಡಿ ಅಂತ. ಅವಾಗ ಏನಿತ್ತು ಅಂದ್ರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದೆ ಪಾಲಿ ಹೌಸ್ ಅಲ್ಲ ಸರ್? ಹೌದು. ಸೊ ಈಗ ನೀವು ಈ 27 lakhs ಟರ್ನ್ ಓವರ್ ಅಂತಂದ್ರೆ ಬಂದು ಪಾಲಿ ಹೌಸ್ ಮಾಡಬೇಕು ಅಂದ್ರೆ ಪಾಲಿ ಹೌಸ್ ಇಸ್ ಅನ್ ಹೈ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್. ಇವತ್ತಿಗೂ ಪಾಲಿ ಹೌಸ್ ಮಾಡ್ಬೇಕಂದ್ರೆ ಕೋಟಿಗಳ ವ್ಯವಹಾರನೇ ಅದು. ಅಥವಾ ಸಬ್ಸಿಡಿಗಳು ಅವು 100% ಇದಾವೆ. ಅವತ್ತಿನ ಕಾಲಘಟ್ಟದಲ್ಲಿ ಏನ್ ಚಾಲೆಂಜಸ್ ಇತ್ತು ಸರ್ ನೀವು ಫಸ್ಟ್ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ? ಇದು ಯಾವಾಗ ಆಯ್ತು, ಯಾವ ಇಯರ್ ಅಲ್ಲಿ ಆಯ್ತು? 2010 ಅಲ್ಲಿ ನಾನು ಜಮೀನ್ ತಗೊಂಡಿದ್ಮೇಲೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಓಕೆ, NHB ಅದು ಇದ್ದಾಗ ಅವಾಗ ಇಟ್ ಈಸ್ ಆಕ್ಸೆಸ್ ಫಾರ್ ಎನಿಬಡಿ. ಈಗ ಬ್ಯಾಂಕರ್ಸ್ ಹತ್ರ ನಾವು ಟ್ರೇಡಿಂಗ್ ಮಾಡಿರೋದ್ರಿಂದ ನನ್ನ ಪ್ರೊಫೈಲ್ ಚೆನ್ನಾಗಿತ್ತು, ಬ್ಯಾಂಕಲ್ಲಿ ಟರ್ನ್ ಓವರ್ ಚೆನ್ನಾಗಿತ್ತು, ಪೇ ಬ್ಯಾಕ್ಸ್ ಚೆನ್ನಾಗಿತ್ತು. ವಿ ಹ್ಯಾಡ್ ದಟ್ ಬ್ಯಾಂಕರ್ಸ್ ನನಗೆ ಇಮಿಡಿಯೇಟ್ಲಿ 2 crores ಬಂತು, 2 crores ಲೋನು ಕೊಟ್ಟಿದ್ದಾರೆ. ಅದರಿಂದ ನಾನೇನು ಮಾಡಿದೆ, ಒಂದು 5 ಎಕರೆ ನನ್ನ ಹೆಸರಲ್ಲಿ, ನಮ್ಮ ವೈಫ್ ಹೆಸರಲ್ಲಿನೂ ಅದೇ ಥರ 2 crores ತಗೊಂಡು ಅದರಲ್ಲಿ ಒಂದು 5 acres ಅಂದರೆ ಎಟ್ಟೆ ಗೋ 4 crores ಲೋನ್ ತಗೊಂಡು 2010 ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದ ಪ್ರಾಜೆಕ್ಟ್ ಇನ್ 2 names entity ಅಲ್ಲಿ. ವಾಟ್ ಇಸ್ ದ ಸಬ್ಸಿಡಿ ಯು ಗಾಟ್ ಬೈ ದೆನ್ ಸರ್? ಸರ್ 50 ಲಕ್ಷ. ಸೊ 4 crore ಲೋನ್ಗೆ ಒಂದು ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ. ಅದು ದಟ್ ವಾಸ್ ದ ಮ್ಯಾಕ್ಸಿಮಮ್ ಸೀಲಿಂಗ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಟೈಮಲ್ಲಿ ಇನ್ನೊಂದು ಏನಿತ್ತು ಅಂದರೆ, ಇವಾಗ ಏನಂದರೆ ಫ್ಯಾಮಿಲಿ ಆಸ್ 1 ಯೂನಿಟ್ 1 ಸಬ್ಸಿಡಿ ಅಂತಿತ್ತು. ಆವಾಗ ಏನಿತ್ತು ಅಂದರೆ ಪ್ರೋಗ್ರೆಸಿವ್ ಫಾರ್ಮರ್ ಇದ್ದು ಪ್ರಾಜೆಕ್ಟ್ 1 ಮಾಡಿ ಇದಾಗಿದ ಮೇಲೆ ಅವ್ರು ಇನ್ನೂ ಏನನ್ನ ಇಂಟ್ರೆಸ್ಟೆಡ್ ಇದ್ದರೆ ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3, ಪ್ರಾಜೆಕ್ಟ್ 4 ಅವಕಾಶ ಇತ್ತು. ಎಷ್ಟು ಪ್ರಾಜೆಕ್ಟ್ ಹೋಗಿತ್ತು ಸರ್? ಎಷ್ಟು ಅಂದರೆ ಅಪ್ ಟು 2019 ವರೆಗೂ ಎನಿ ನಂಬರ್ಸ್ ಅಂದರೆ ಪ್ರಾಜೆಕ್ಟ್ 1 ಲೈವ್ ಅಲ್ಲಿ ಇರಬೇಕು, ಯು ಕ್ಯಾನ್ ಮಲ್ಟಿಪ್ಲೈ ಯುವರ್ ಪ್ರಾಜೆಕ್ಟ್ಸ್. ಎವ್ರಿ ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ ಇತ್ತು. ಇವಾಗ ಅದಿಲ್ಲ, ಇವಾಗ ಫ್ಯಾಮಿಲಿಗೆ ಒಂದಿದೆ. ಈಗ ಫ್ಯಾಮಿಲಿಗೆ 1 ಯೂನಿಟ್, ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಯೂನಿಟ್, ಆಸ್ ಎ ಫ್ಯಾಮಿಲಿ. ಮಕ್ಕಳು ಡಿಪೆಂಡೆಂಟ್ ಮಕ್ಕಳು ಇದ್ರೆ ಅವರೆಲ್ಲ ಸೇರಿ, ಅಂದ್ರೆ ಅವ್ರು ಮೇಜರ್ ಆಗಿದ್ರೆ, ಅವ್ರು ಇಂಡಿವಿಜುವಲ್ ಆಗಿದ್ರೆ ನಾವು ಯು ಕ್ಯಾನ್ ಸ್ಪ್ಲಿಟ್. ಆವಾಗ ಆಗಿದ್ದಾಗ ವೈಫ್ ಅಂಡ್ ಹಸ್ಬೆಂಡ್ ಮೇಲೆ ನನ್ನ ಹೆಸರಲ್ಲಿ ಒಂದು ಸಬ್ಸಿಡಿ, ನಮ್ಮ ವೈಫ್ ಹೆಸರಲ್ಲಿ ಒಂದು, ಆ ಥರ ಪ್ರಾಜೆಕ್ಟ್ 2 ನನ್ನ ಹೆಸರಲ್ಲಿ, ಪ್ರಾಜೆಕ್ಟ್ 2 ನಮ್ಮ ವೈಫ್ ಹೆಸರಲ್ಲಿ, ಆ ಥರ ಒಂದು 3 ಪ್ರಾಜೆಕ್ಟ್ಸ್ ಆಗಿ ನಾವು ಮಾಡಿದ್ದೀವಿ. ಅಂದರೆ ನನಗೆ ಸಬ್ಸಿಡಿ ಆಗಿ ನನ್ನ ಹೆಸರಲ್ಲಿ 1.5 crores ಬಂತು, ನನ್ನ ವೈಫ್ ಹೆಸರಲ್ಲಿ 1.5. ಟೋಟಲ್ 6 ಪ್ರಾಜೆಕ್ಟ್ಸ್, 3+3 ಫಂಡಿಂಗ್ ಅಪ್ ಟು 11 crores ವರ್ಗೂ ಹೋಗಿದ್ದೀವಿ ನಾವು. ಸೂಪರ್. ಅಟ್ ದಿಸ್ ಸಿನಾರಿಯೋ ಇವತ್ತಿದ್ದ ಕಾಲಘಟ್ಟ ಇದ್ದಿದ್ರೆ, ಅಂದ್ರೆ ನೀವು ಆ ಟೈಮಲ್ಲಿ ಹಂಗೆ ರಿಸ್ಟ್ರಿಕ್ಷನ್ ಇದ್ದಿದ್ರೆ ಈ ಮಟ್ಟದವರೆಗೂ ಬೆಳೀತಾ ಇದ್ರು ಸರ್ ತಾವು? ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಕಾಂಪಿಟೇಷನ್ಸ್ ವರ್ ವೆರಿ ಲೆಸ್, ಚಾಲೆಂಜಸ್ಸು ಆಗಲಿ. ಆವಾಗ ಒಂದು ಮಾರ್ಕೆಟಿಂಗಲ್ಲಿ ನಾವು ವಿ ವರ್ ಇನ್ ಟು ದ ಡೈರೆಕ್ಟ್ ಮಾರ್ಕೆಟ್ಸ್ ಇರೋದ್ರಿಂದ, ನಮ್ಮ ಎಕ್ಸ್ಪೋಜರ್ ಟು ದ ಎಂಡ್ ಮಾರ್ಕೆಟ್ಸ್ ಇದ್ದಿದ್ದರಿಂದ ದ ಪ್ರೈಸ್ ರಿಯಲೈಸೇಷನ್ ವಾಸ್ ಬೆಟರ್, ರೀಚ್ ಔಟ್ ವಾಸ್ ಬೆಟರ್. ಇವಾಗ ಏನಂದರೆ ಲಾಟ್ ಆಫ್ ಗ್ರೋವರ್ಸ್ ಇದ್ದಾರು, ಇದೆಲ್ಲ ಇದ್ದಾರು. ಆ್ಯಂಡ್ ಒಂದೇ ಇರೋದ್ರಿಂದ ಐ ಆಲ್ವೇಸ್ ಸೇ ಟು ದ ಗೌರ್ಮೆಂಟ್ಸ್ ಆಲ್ಸೋ, ಈಗಲೂ ಸುಮಾರು ರಿಪ್ರೆಸೆಂಟೇಷನ್ಸು ನಾವು ಹಾಗೆ ಮಾಡ್ತೀವಿ. ಇಂಡಿಯಾದಲ್ಲಿ ಎಲ್ಲೇ ತೊಗೊಂಡ್ರೇನು, ಎನಿ ಸೆಕ್ಟರ್ ನೀವು ತೊಗೊಂಡ್ರೆ, ಎನಿ ಸೆಕ್ಟರ್ ಇಟ್ಟರೆ ಸಕ್ಸಸ್ ರೇಟ್ ನೀವು 100 ಅಂತ ಹೇಳಿದ್ರೆ ಯು ಕ್ಯಾನ್ ಓನ್ಲಿ ಎಕ್ಸ್ಪೆಕ್ಟ್ 5% or 10% ಪೀಪಲ್ ಇನ್ ಟು ದ ಮ್ಯಾಕ್ಸಿಮಮ್. ಈಗ ದಟ್ ಈಸ್ ಓನ್ಲಿ ದ ಮ್ಯಾಕ್ಸಿಮಮ್ ಪೀಪಲ್, ಪರ್ಸೆಂಟೇಜ್ ಆಫ್ ದ ಪೀಪಲ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ದೇ ಆರ್ ದ ರಿಸೆಂಬ್ಲೆನ್ಸ್, ಅವರೇ ಒಂದು ಐಡೆಂಟಿಕಲ್ ಇರುತ್ತಾರೆ ಏನೇ ಇಂಡಸ್ಟ್ರಿ, ಅವ್ರು ನೋಡಿ ರೆಫರೆನ್ಸ್ ಆಗಿ ಪೀಪಲ್ ವಿಲ್ ಕಮ್ ಇನ್ ಟು ದ ಬಿಸ್ನೆಸ್. ಸೊ ವೇರ್ ಡು ಯು ಫಾಲ್ ಯು ಥಿಂಕ್ ಸರ್? 5%, 10%, where which category? I fall in the 5%, sir.